ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಟಾಪಿಕ್ ಬಂದು ಲೀವ್ಸ್ ಡಿಸೈನನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡುವಂಥವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಫುಲ್ ನೋಡಿ ನಿಮಗೆ ಲೈಕ್ ಅನ್ನಿಸ್ತು, ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಜೊತೆಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನೀವು ಲೈಕ್ ಕೊಟ್ಟಷ್ಟು ನಮಗೆ ಮುಂದಿನ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಬನ್ನಿ ಈಗ ಈ ರೀತಿ ಒಂದು ಲೀವ್ಸ್ ಎಲೆ ರೀತಿ ಡಿಸೈನನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ. ಫ್ಲೈ ಸ್ಟಿಚ್ ಬರುತ್ತೆ ನೋಡಿ. ಈಗಾಗಲೇ ಫ್ಲೈ ಸ್ಟಿಚ್ಚನ್ನು ತೋರಿಸಿದ್ದೀನಿ ನಾನು ನಿಮಗೆ. ಆ ಫ್ಲೈ ಸ್ಟಿಚ್ಚಲ್ಲಿ ಯಾವ ರೀತಿ ನಾವು ಫ್ಲೈ ಸ್ಟಿಚ್ಚನ್ನು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ. ಆ್ಯಸ್ ಇಟ್ ಈಸ್ ನಾವು 2 ಎಳೆ ದಾರನ ತಗೋಬೇಕು ನೋಡಿ. ಇಲ್ಲಿಂದ ತಗೋತೀನಿ ನಾನು. ಇಲ್ಲಿಂದ ತಗೊಂಡಾದ ನಂತರ ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಮಾಡ್ಕೊಂಡು ನೋಡಿ, ಇಲ್ಲಿಂದ ಇಲ್ಲೊಂದು ವಾಪಸ್ ಇಲ್ಲಿಗೆ ಎಳ್ಕೋಬೇಕು. ಫ್ಲೈ ಸ್ಟಿಚ್ ನಾವು ಮಾಡ್ತಾ ಇರುವಂಥದ್ದು. ಈಗ ಏನು ಮಾಡಬೇಕು ಅಂದರೆ, ಈಗ ಎಡದಗಡೆಗೆ ಒಂದು ಸತಿ ಈಗ ನೋಡಿ ಇಲ್ಲಿಂದ ಎಳ್ಕೊಂಡದ ನಂತರ ಇದನ್ನು ಫ್ಲೈ ಸ್ಟಿಚ್ ಆಗಿರೋದ್ರಿಂದ ನೋಡಿ ಹಿಂದಕ್ಕೆ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಅಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ. ಅಲ್ಲೊಂದು ಲಾಕನ್ನು ಮಾಡ್ಕೊಂಡು, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ಟಾಪಿಕ್ ಬಂದು ಲೀವ್ಸ್ ಡಿಸೈನನ್ನು ನಾನು ಫ್ಲೈ ಸ್ಟಿಚ್ಚಲ್ಲಿ ಲೀವ್ಸ್ ಡಿಸೈನನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ. ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟು ಬಂದು ತಲುಪುತ್ತೆ. ದಯವಿಟ್ಟು ಈ ಆನ್ಲೈನ್ ಕ್ಲಾಸ್ ಏನನ್ನು ಫ್ರೀಯಾಗಿ ನಾನು ಮಾಡ್ತಾ ಇದ್ದೀನಿ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆದಷ್ಟು ಇಷ್ಟ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಪ್ರತಿಯೊಂದು ಕ್ಲಾಸನ್ನು ಹೇಳ್ಕೊಟ್ಟ ತಕ್ಷಣ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂತಂದರೆ ಅದು ಯಾವುದೇ ರೀತಿ ನಿಮ್ಮ ಪ್ರಯೋಜನ ಆಗಲ್ಲ, ನಿಮಗೂ ಪ್ರಯೋಜನ ಆಗಲ್ಲ. ನಾನು ನನ್ನ ಕೆಲಸವನ್ನು ಬಿಟ್ಟು ನಿಮಗೋಸ್ಕರ ಮಾಡ್ತಾ ಇರುವಂಥ ಈ ಶ್ರಮಕ್ಕೂ ಪ್ರತಿಫಲ ಸಿಗಲ್ಲ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನೋಡಿ ಕೆಳಗಡೆ 2 ಎಳೆ ದಾರನ ತಗೊಂಡಿದ್ದೀನಿ. ತಗೊಂಡು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಮಧ್ಯಕ್ಕೆ ಸೆಂಟರಲ್ಲಿ ಲಾಕನ್ನು ಮಾಡ್ಕೊಂಡು ಇಲ್ಲೇನಿದೆ ಇಲ್ಲಿಗೆ ಹಾಕಿ ದಾರನ ಎಳ್ಕೊಂಡು ವಾಪಸ್ ತಗೊಳ್ಳೋಣ. ಇಲ್ಲಿಗೆ ವಾಪಸ್ ತಗೊಂಡು ಇಲ್ಲೊಂದು ಲಾಕನ್ನು ಮಾಡ್ಕೊಂಡು, ಈಗ ಎಡಗಡೆಗೆ ಒಂದು ಸಲ ಇಲ್ಲಿ ನೋಡಿ, ಫಸ್ಟು ಯಾವ ಸೈಡ್ ಆದರೂ ಪರವಾಗಿಲ್ಲ, ಎಡಗಡೆಗೆ ಒಂದು ಸತ ಪುನಃ ಇಲ್ಲಿಂದ ಬಂದು ಪುನಃ ಇಲ್ಲಿ ಬಲಗಡೆಗೆ ಒಂದು ಸತಿ ನೀವು ಇದು ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿಂದ ಬಂದು ಪುನಃ ಇಲ್ಲಿಂದ ಇಲ್ಲಿಗೆ ಒಂದು ಸತಿ, ಆ ಕಡೆ ಒಂದು ಸತಿ, ಪುನಃ ನೀವು ಇಲ್ಲಿ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಪುನಃ ಈ ಕಡೆಗೆ ಒಂದು ಸತಿ ನೀವು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಒಂದು ಸತಿ ಮಾಡ್ಕೊಂಡು ಒಂದು ಪುಟಾಣಿ ಲಾಕನ್ನು ಹಾಕೊಂಡು ಪುನಃ ನೀವು ಆ್ಯಸ್ ಇಟ್ ಈಸ್ ಈ ಕಡೆ ಒಂದು ಸತಿ ನೋಡಿ ಈ ರೀತಿ ಈ ಕಡೆ ಒಂದು ಸತಿ ನೋಡಿ, ಈ ಕಡೆ ಒಂದು ಸತಿ, ಪುನಃ ರೈಟ್ ಒಂದು ಸತಿ, ಲೆಫ್ಟ್ ಒಂದು ಸತಿ ನೀವು ಪ್ರಾಕ್ಟೀಸನ್ನು ಮಾಡ್ಕೊತಾ ಬರಬೇಕು. ಈಗ ನೋಡಿ ಇಲ್ಲೊಂದು ಲಾಕನ್ನು ಹಾಕಾದ ನಂತರ ವಾಪಸ್ ಇಲ್ಲಿಗೆ ಬರಬೇಕು. ಈಗ ನೋಡಿ ಇಲ್ಲೂ ಅಷ್ಟೇ, ಈ ಗೆರೆ ಏನಿದೆ ಇಲ್ಲಿಂದ ಇಲ್ಲಿಗೆ ತಗೋಬೇಕು. ತಗೊಂಡು ವಾಪಸ್ ಇಲ್ಲಿ ನೋಡಿ ಇಲ್ಲಿಗೆ ಆ ಕಡೆ ಸೈಡ್ ಒಂದು ಸತಿ, ಈ ಕಡೆ ಸೈಡ್ ಒಂದು ಸತಿ, ಎರಡೂ ಸೈಡಲ್ಲೂ ನೀವು ಕಡೆ ಸೈಡ್ ಒಂದು ಸತಿ ನೀವು ಇದನ್ನು ಒಂದು ಸತಿ ಆ ಕಡೆಗೆ ಹಾಕಿದ್ರೆ ಒಂದು ಸತಿ ಈ ಕಡೆ ಹಾಕಿ, ಎರಡೂ ಸೈಡು ಒಂದು ಸತಿ ಆದ ನಂತರ ಒಂದು ಚಿಕ್ಕದಾಗಿ ಪುಟಾಣಿ ಲಾಕನ್ನು ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಪುನಃ ಆ್ಯಸ್ ಇಟ್ ಈಸ್ ಆ ಕಡೆ ಒಂದು ಸೈಡು ನೋಡಿ ಈ ರೀತಿ ಆ ಕಡೆ ಒಂದು ಸೈಡು, ಪುನಃ ಮಧ್ಯಕ್ಕೆ ಬಂದು ಪುನಃ ಈ ಕಡೆ
ಎಲ್ಲಿ ನಾವು ಲೀವ್ಸನ್ನು ಹಾಕಿದ್ದೀವಿ ನೋಡಿ ಗೆರೆಯನ್ನು ಅಲ್ಲಿಂದ ಹಾಕೊಂಡು ಎರಡೂ ಸೈಡು ಒಂದು ಸತಿ ಲಾಕ್ ಆದ ನಂತರ ಒಂದು ಪುಟ್ ಲಾಕನ್ನು ಹಾಕಬೇಕಾಗತ್ತೆ. ಹಾಕೊಂಡು ಈ ಕಡೆಗೆ ಒಂದು ಸತಿ ಲಾಕ್ ಮಾಡೋ ಇಲ್ಲಿ ನೋಡಿ ಇದನ್ನು ಸೇರಿಸಿ ಎಳ್ಕೊಂಡ ನಂತರ ಲಾಕ್ ಮಾಡೋ ಹಾಗಿಲ್ಲ. ಇದನ್ನು ಇಲ್ಲಿಂದ ಎಳ್ಕೊಂಡ ನಂತರ ಲಾಕ್ ಮಾಡೋ ಹಾಗಿಲ್ಲ. ಎಡಗಡೆ ಇರುವಂಥ ದಾರವನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ಅದು ಕರೆಕ್ಟಾಗಿ ಫ್ಲೈ ಸ್ಟಿಚ್ ಅನ್ನೋದು ಬರುತ್ತೆ. ಈಗ ನೋಡಿ ಇದನ್ನು ಅಷ್ಟೇ ಇಲ್ಲಿಂದ ಎಳ್ಕೊಂಡ್ರೆ ನೀಟಾಗಿ ಬರುತ್ತೆ. ಇಲ್ಲಿ ಒಂದು ಪುಟಾಣಿ ಆಗಲೇ ಹೇಳ್ದಂಗೆ ಈಗ ಇಲ್ಲಿಂದ ಇಲ್ಲಿಗೆ ನೋಡಿ ಲಾಸ್ಟ್ ಎಂಡಿಗೆ ಬಂತೀಗ. ಇಲ್ಲಿಂದ ಇಲ್ಲಿಗೆ ಪುನಃ ಇಲ್ಲಿ ಲಾಕ್ ಹಾಕ್ಕೊಂಡು ಈಗ ನೋಡಿ ಲಾಸ್ಟ್ ಇದು ಪುನಃ ಇಲ್ಲಿಗೆ ವಾಪಸ್ ತಗೊಂಡು ಈಗ ಸುತ್ತ ನಾವು ಒಂದು ಇದಕ್ಕೆ ಔಟ್ಲೈನನ್ನು ಕೊಡಬೇಕಾಗತ್ತೆ. ಔಟ್ಲೈನ್ ಕೊಟ್ಟಾಗ ಅಷ್ಟೇ ನಮಗೆ ಇದು ಫುಲ್ ಫಿನಿಶಿಂಗ್ ಕಾಣುವಂಥದ್ದು. ನೋಡಿ ಇದನ್ನು ಫುಲ್ಲು ಇದೇ ದಾರದಲ್ಲಾದ್ರೂ ಔಟ್ಲೈನ್ ಮಾಡ್ಕೋಬೋದು ನೀವು ಡಿಸೈನ್ ಮಾಡುವಾಗ. ಈಗ ಪ್ರಾಕ್ಟೀಸ್ಗೆ ಅಷ್ಟೇ ತೋರಿಸ್ತಾ ಇರೋದಾದ್ರಿಂದ ಇದೇ ದಾರದಲ್ಲೇ ನಾನು ಔಟ್ಲೈನನ್ನು ಕೊಡ್ತಾಯಿದ್ದೀನಿ. ನೀವು ಡಿಸೈನ್ ಮಾಡುವಾಗ ಅದಕ್ಕೆ ಯಾವುದು ಕಾಂಬಿನೇಷನ್ ಆಗತ್ತೆ ನೋಡಿ ಅದಕ್ಕೆ ನೀವು ಡಿಸೈನನ್ನು ಮಾಡ್ಕೋಬೋದು. ಸುತ್ತ ಔಟ್ಲೈನ್ಗೆ ಬೇರೆ ಕೊಟ್ಟು ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಇದು ಯಾವ ರೀತಿ ಕಾಣಿಸ್ತಿದೆ, ಇಷ್ಟ ಆಯಿತಾ ಏನು ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ನಾವು ಯಾವ ರೀತಿ ವೀಡಿಯೋಸನ್ನು ಹಾಕಬೇಕು ಅಂತಲೇ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅದ್ರ ಮೇಲೆ ಬೇಸಿಕ್ಕನ್ನು ಇನ್ನೂ ಮುಂದುವರಿಸ್ಬೋದಾ ಏನು ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನಾವು ಕಲಿತಾ ಇದ್ದೀವಿ, ಏನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ ನೀವು. ನನಗೆ ಗೊತ್ತಾಗಬೇಕು ನಾನು ಮಾಡ್ತಾ ಇರುವಂಥ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ, ನೀವು ಕಲಿತಾ ಇದ್ದೀರಾ ಅಂತ ಗೊತ್ತಾದರೆ ನಾವು ಖುಷಿಯಿಂದ ಇನ್ನೂ ಎಷ್ಟು ಎಲ್ಲ ಇನ್ನೂ ಬೇಕಾದಷ್ಟಿದೆ ಬೇಸಿಕ್ಕು ಅದೆಲ್ಲ ತೋರಿಸ್ಕೊಡೋದಕ್ಕೆ ಅನುಕೂಲ ನೋಡಿ. ಸುತ್ತ ಔಟ್ಲೈನ್ ಬಂದ ಮೇಲೆ ಒಂಥರ ಲುಕ್ ಬರ್ತಾ ಇದೆ ಅದಕ್ಕೆ ನೋಡಿ. ಇದನ್ನು ಫುಲ್ಲು ಫಿನಿಷನ್ನು ಮಾಡೋಣ. ಆಗಿದೆ. ಈಗ ಇಲ್ಲಿಗೆ ಒಂದು ಲಾಕನ್ನು ಹಾಕಿದ್ರೆ ಆಯಿತು. ಇಲ್ಲಿಗೆ ಒಂದು ಲಾಕನ್ನು ಕೊಟ್ಟರೆ ಮುಗೀತು ನಿಮಗೆ. ಫಸ್ಟು ಲಾಕ್ ಹಾಕೋದನ್ನು ಸಂಪೂರ್ಣವಾಗಿ ಕಲಿಬೇಕು ನೀವು ನೋಡಿ. ಯಾವುದೇ ನೀವು ಕಲೀರಿ, ಲಾಕ್ ಹಾಕೋದಂತೂ ಖಂಡಿತವಾಗ್ಲೂ ಕಲೀರಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಫ್ಲೈ ಸ್ಟಿಚ್ಚು, ನಾನು ಫ್ಲೈ ಸ್ಟಿಚ್ಚು ತೋರಿಸ್ಕೊಟ್ಟಿದ್ದೆ ನೋಡಿ ಬೇಸಿಕಲಿ ನೆನಪಿದೆಯಾ? ಆ ಫ್ಲೈ ಸ್ಟಿಚ್ಚಲ್ಲಿ ನಾವು ಯಾವ ರೀತಿ ಲೀವ್ಸ್ ಡಿಸೈನನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ಲಾಸಲ್ಲಿ ನಾನು ಇನ್ನೊಂದು ವಿಡಿಯೋ ಡಿಸೈನೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.